ಕೇಸ್ ಸೀರಿಯಸ್ ಆಗೋದು ಇಲ್ಲಿ. ಒಂದು ವೇಳೆ ದದ್ದಲ್ ಅದನ್ನು ತಿಂದ್ರ ದುಡ್ಡು, ಅಥವಾ ನಾಗೇಂದ್ರ ತಿಂದ್ರ, ಅಥವಾ ಉಳಿದ ಅಧಿಕಾರಿಗಳು ತಿಂದ್ರ, ಇಶ್ಯೂ ಆಗಲ್ಲ. ಅಂದರೆ ಅವ್ರು ರಾಜೀನಾಮೆ ಕೊಡಬೇಕು, ಅವ್ರಿಗೆ ಶಿಕ್ಷೆ ಆಗುತ್ತೆ. ಪಾರ್ಟಿಗೆ ಚುನಾವಣೆಗೆ ಬಳಕೆಯಾಗಿದ್ದರೆ ದೊಡ್ಡವರ ಅನುಮತಿ ಇಲ್ಲದೆ ಬಳಕೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಚುನಾವಣೆಗೆ ಹೋಗ್ಬಿಟ್ಟು ತಮ್ಮ ದುಡ್ಡನ್ನು ಬಳಕೆ ಮಾಡ್ತಾರ ನಾಗೇಂದ್ರ ಅವರು? ಉಚ್ಚನಾಯ ಕಚ್ಚಿದೆಯಾ? ಇಲ್ಲ ತಾನೆ. ಏನೋ ಮಾಡ್ರಪ್ಪ ಅಂತ ಹೇಳಿದಾಗ ಮಾಡಿರ್ತಾರೆ. ಹಾಗಾಗಿ ಎಲ್ಲಿ ತನಕ ಇದ್ದದ್ದು ಅಂತ ಹೇಳಿದ್ರೆ ಚುನಾವಣೆಗೆ ಬಳಕೆ ಆಗಿದೆ ಇಲ್ವಾ ಅಷ್ಟೇ ಪಾಯಿಂಟ್ ಇದ್ದದ್ದು. ಈಗ ಇಡಿ ಹೇಳುತ್ತೆ ಎಸ್ ಚುನಾವಣೆಗೆ ಬಳಕೆ ಆಗಿದೆ. ಸರ್ಕಾರಿ ದುಡ್ಡು ಬಾರ್ಗೆ ಯಾವುದಕ್ಕೆ ಬಳಕೆ? ಎಣ್ಣೆಗೆ. ಇಡಿ ಪ್ರಕಟಣೆ ಬಗ್ಗೆ ಯಾರೊಬ್ಬರು ಮಾತಾಡ್ತಾ ಇಲ್ಲ. ನಿನ್ನೆ ಪ್ರಕಟಣೆ ಕೊಡ್ತಾರೆ. ನಾಗೇಂದ್ರ ದದ್ದಲ್ ಬಗ್ಗೆ ಇಡಿ ಸ್ಫೋಟಕ ಮಾಹಿತಿ ಕೊಡ್ತು. ನಿನ್ನೆ ST ಸಮುದಾಯದ ಹಣ ಬಾರ್ಗಳಿಗೂ ಹೋಗಿತ್ತು. ಅಕ್ರಮ ಹಣ ವರ್ಗಾವಣೆ ಕೇಸ್ ಹಾಕಿರೋ ಇಡಿ ಬರೋಬ್ಬರಿ 89 ಕೋಟಿ 62 ಲಕ್ಷ ಬಾರ್ಗಳಿಗೆ ಶಿಫ್ಟು. ಅಂದರೆ ಎಲ್ಲ ದುಡ್ಡನ್ನು ಎಣ್ಣೆಗೆ ತಗೊಂಡ್ರು ಅಂತಲ್ಲ. ಇವರು 4 ರಾಜ್ಯಗಳಿಗೆ ಹೋಗ್ತಾರೆ. ಯಾರು ಇಡಿ ಅವರು 23 ಪ್ರದೇಶಗಳ ಮೇಲೆ ರೇಡ್ ಮಾಡ್ತಾರೆ. ಇಡಿ ರೇಡ್ 90 ಕೋಟಿ ಕಾಸು. ನಾನು ಮೊದಲೇ ಹೇಳಿದೆ, ಮೇನ್ ಅಕೌಂಟಿಂದ MG ರೋಡ್ ನೋಡಿ, ವಸಂತನಗರ ಅಕೌಂಟ್ ಒರಿಜಿನಲ್ ಅಕೌಂಟ್, ನಕಲಿ ಅಕೌಂಟ್ ಯಾವುದು MG ರೋಡ್ ಅಕೌಂಟಿಂದ 90 ಕೋಟಿ, 18 ನಕಲಿ ಅಕೌಂಟ್ ಸತ್ಯನಾರಾಯಣ ವರ್ಮಾ ಮಾಡ್ತಾನೆ. ಅಲ್ಲಿಂದ 200 300 400 700 ಅಕೌಂಟ್ಗಳಿಗೆ. ಅದೆಲ್ಲ ಯಾರು? ಬಾರ್ ಶಾಪ್ ಓನರ್ಸು, ದುಡ್ಡಿದ್ದವ, ಅವ್ರ ಹತ್ರ ವಾಪಸ್ ಕ್ಯಾಶ್ ತಗೊಳ್ಳೋದು. ಇನ್ನು ಕೆಲವರು ಇಲ್ಲಣ್ಣ ಎಣ್ಣೆ ಕೊಟ್ಬಿಡ್ತೀನಿ ಎಲೆಕ್ಷನ್ಗೆ ಅಂತೇಳಿ. ಆಂಧ್ರ ತೆಲಂಗಾಣದಲ್ಲಿ ಸೃಷ್ಟಿಯಾಗಿದ್ದು ಆ ಅಕೌಂಟ್ 18 ಅಕೌಂಟ್ಗಳಿಂದ ನಕಲಿ ಮತ್ತು ಶೆಲ್ ಖಾತೆಗಳಿಗೆ. ಶೆಲ್ ಖಾತೆ ಅಂತಂದರೆ ಸಣ್ಣ ಸಣ್ಣ ಖಾತೆ ಇರುತ್ತೆ. 1 ಕೋಟಿ ಇಟ್ಟಿರ್ತಾರೆ, 2 ಕೋಟಿ ಇರ್ತಾರೆ, ಅಲ್ಲಿ ಕೊಡೋದು, ವಾಪಸ್ ತಗೊಳ್ಳೋದು. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತೇಳಿ ಇಡಿ ಹೇಳಿದೆ. ಈಗ ಸಿಕ್ಕಾಕೋತಾರೆ ಮುಖ್ಯಮಂತ್ರಿ ಆಗಲಿ ಅಥವಾ ಕಾಂಗ್ರೆಸ್ನ ನಾಯಕರಾಗಲಿ. ವಾಲ್ಮೀಕಿ ನಿಗಮದ ಹಣ ಬಾರ್ಗಳಿಗೆ ವರ್ಗಾವಣೆ. ಹಣಕ್ಕೆ ಪರ್ಯಾಯವಾಗಿ ಎಣ್ಣೆ ಕೊಟ್ಟಿದ್ವಾ ಬಾರ್ಗಳು ಎಲೆಕ್ಷನ್ಗೆ? ಅದು ತೆಲಂಗಾಣ ಎಲೆಕ್ಷನ್ ಕೂಡ ಆಗಿರ್ಬೋದು, ಕರ್ನಾಟಕ ಬಳ್ಳಾರಿ ಎಲೆಕ್ಷನ್ ಕೂಡ ಆಗಿರ್ಬೋದು. ಆ ಮದ್ಯವನ್ನು ಚುನಾವಣೆಗೆ ಬಳಕೆ ಮಾಡಲಾಯ್ತಾ? ಯಾವಾಗ ಮದ್ಯ ಬಳಕೆ ಆಗುತ್ತೆ ಹೇಳಿ ಚುನಾವಣೆಗೆ? ನಾಳೆ ಓಟು, ಇವತ್ತು ರಾತ್ರಿ ಬಳಕೆ ಆಗುತ್ತೆ. ಹಣ ತಗೋ, 1 ಕ್ವಾರ್ಟರ್ ತಗೋ, ಹಣ 1 ಕ್ವಾರ್ಟರ್ ತಗೋ, ನಮ್ಗೆ ಓಟ್ ಹಾಕ್ಬೇಕು, 1 ಕ್ವಾರ್ಟರ್ ತಗೋ, ಹಣ ನಮ್ಮಲ್ಲಿ 4 ಜನ ಇದ್ದಾರೆ, ನೀನು 4 ಕ್ವಾರ್ಟರ್ ತಗೋ. ಹಾಗೆ ಗೊತ್ತಲ್ಲ ನಿಮಗೆ. ಆಮೇಲೆ ಅಷ್ಟೇ ಅಲ್ಲ, ವಾಲ್ಮೀಕಿ ನಿಗಮದ ಹಣದಲ್ಲಿ ಕಾರ್ ಖರೀದಿ. ಯಾವುದು? ಲ್ಯಾಂಬೋರ್ಗಿನಿ ಸೆಕೆಂಡ್ ಹ್ಯಾಂಡ್ ಖರೀದಿ. ಅದು ಯಾವ ಕಾರ್ ಗೊತ್ತಾ? ಅದು ಜಾಕ್ಲಿನ್ ಫೆರ್ನಾಂಡಿಸ್, ಹೀರೋಯಿನ್ ಜಾಕ್ಲಿನ್ ಫೆರ್ನಾಂಡಿಸ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದ ಗೊತ್ತಾ? ಸುಕೇಶ್ ಜಾಕ್ಲಿನ್ ಫೆರ್ನಾಂಡಿಸ್ ಕೊಟ್ಟಿದ್ದ. ಅದು ತಡೆದು ಅದನ್ನು ಹರಾಜಿಗೆ ಹಾಕಿದ್ರು. ಅದನ್ನು ಸೆಕೆಂಡ್ ಹ್ಯಾಂಡಲ್ಲಿ ಒಬ್ಬ ಖರೀದಿ ಮಾಡ್ದ, ಹೈದರಾಬಾದವ. ಈ ಸತ್ಯನಾರಾಯಣ ವರ್ಮಾ ಅದನ್ನು ಖರೀದಿ ಮಾಡ್ದ ವಾಪಸ್ಸು 2.5 ಕೋಟಿ ಕೊಟ್ಟು. ಈಗ ಕಾರ್ ವಾಪಸ್ ಕೊಟ್ಟು ದುಡ್ಡು ತಗೊಂಬಂದಿದ್ದಾರೆ. ಈ 89 ಕೋಟಿಲಿ 50 ಕೋಟಿ ಸಂಗ್ರಹ ಆಯಿತು ಅಂತ ಹೇಳ್ತಾರಲ್ಲ, ಆ ದುಡ್ಡು ಕೂಡ ಇದೆ. ಹಾಗಾಗಿ ವಾಲ್ಮೀಕಿ ನಿಗಮದ ಹಣ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ನ ಪಕ್ಷಕ್ಕೆ ಖರ್ಚಾಗಿದೆ ಅನ್ನೋದನ್ನು ಇಡಿ ಹೇಳಿದೆ. ಇನ್ನು ಬಸನಗೌಡ ದದ್ದಲ್ ಮನೆಯಲ್ಲೂ ಕೂಡ ಅಕ್ರಮ ಹಣ ಪತ್ತೆಯಾಗಿದೆ. ಇಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದರೆ, CM ಹೇಳಿದರು, DCM ಅವ್ರು ಏನೂ ಮಾಡಿಲ್ಲ ಅಂತಂದರು. ಯಾರು? DCM ಹೇಳಿದರು, ನಾಗೇಂದ್ರ ಅವರು ಯಾವುದೇ ತಪ್ಪು ಮಾಡಿಲ್ಲ ಅವ್ರ ಸ್ಟೈಲಲ್ಲಿ, ದದ್ದಲ್ ಯಾವುದೇ ತಪ್ಪು ಮಾಡಿಲ್ಲ. ಈಗ ಇಡಿ ಹೇಳ್ತಾ ಇದೆ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತ. ಏನು ಮಾಡ್ತೀರಿ? ಹಾಗಾಗಿ ಇವತ್ತು DK ಶಿವಕುಮಾರ್ ಬಂದಿರಲಿಲ್ಲ ಸದನಕ್ಕೆ. ಆದರೆ ಸಿದ್ದರಾಮಯ್ಯ ಮಾತ್ರ ಸಚಿನ್ ತೆಂಡೂಲ್ಕರ್ ಥರ ಬ್ಯಾಟಿಂಗ್ ಮಾಡಿದ್ರಪ್ಪ. ಒಬ್ಬರೇ ಕೂತು ಎಲ್ಲ ಬಾಲಿಗೆ ಇವರೇ ಸಿಕ್ಸರು, ಬೌಂಡ್ರಿ ಎಲ್ಲ ಇವ್ರದೇ ಇರಲಿ. ಈ ಮಾತನ್ನು ನಾನು ನಿನ್ನೆ ಆರಂಭದಿಂದ ಹೇಳ್ತಾ ಇದ್ದೀನಿ. ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕನ್ನ ವರದಿ ಪ್ರಸ್ತಾಪ ಆಯಿತು. ಬಹಳ ಮುಖ್ಯವಾಗಿ JDSನ ಗೋವಿಂದರಾಜು ಅವರು ಪ್ರೈಮ್ ಟೈಮ್ ಬಗ್ಗೆ ಮಾತನಾಡಿದರು. ನಿನ್ನೆ ರಿಪಬ್ಲಿಕ್ TVಯಲ್ಲಿ ಜಯಪ್ರಕಾಶ್ ಶೆಟ್ಟರು ಮಾತಾಡ್ತಾ ಇದ್ರು. ಇವರು ರಾಜೀನಾಮೆ ನೀಡುವಾಗ ಯಾವುದೋ ಪ್ರಶಂಸನಾ ಪತ್ರ ಕೊಡ್ತಿದ್ದ ಹಾಗೆ ಕೊಡ್ತಾ ಇದ್ರು ಅಂತ ಟೀಕಿಸ್ತಾ ಇದ್ರು ಅಂತ ಗೋವಿಂದರಾಜು ಹೇಳಿದರು ವಿಧಾನ ಪರಿಷತ್ನಲ್ಲಿ. ಕೇಳಿಸ್ಕೊಳ್ಳಿ. ನೆನ್ನೆ ಟಿವಿನಲ್ಲಿ ನೋಡಿದೆ, ರಿಪಬ್ಲಿಕ್ ಟಿವಿನಲ್ಲಿ ನೆನ್ನೆ ಮಾತಾಡ್ತಿದ್ರು. ಯಾರು? ನಮ್ಮ ಶೆಟ್ಟರು, ಜಯಪ್ರಕಾಶ್ ಶೆಟ್ಟರು. ಇವರು ರಾಜೀನಾಮೆ ಕೊಡೋಕೆ ಹೋದಾಗ ಜಬೀರ್ ಸಾಹೇಬರು ಇದ್ರು. ಸಾರಿ, ಅವರು ಅದು ಯಾವ ರೀತಿ ಇತ್ತಂದರೆ, ಅವ್ರು ರಾಜೀನಾಮೆ ಪತ್ರ ಕೊಡೋಕೆ ಹೋಗಿದ್ದನ್ನ ನಮಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಹೋದಾಗ ನಿಂತ್ಕೊಂಡಂಗೆ ನಿಂತ್ಕೊಂಡಾಗಿದೆ. ನೆನ್ನೆ ಟಿವಿನಲ್ಲಿ ನೋಡಿದೆ, ರಿಪಬ್ಲಿಕ್ ಟಿವಿನಲ್ಲಿ ನೆನ್ನೆ ಮಾತಾಡ್ತಿದ್ರು. ಯಾರು? ನಮ್ಮ ಶೆಟ್ಟರು, ಜಯಪ್ರಕಾಶ್ ಶೆಟ್ಟರು. ಇವರು ರಾಜೀನಾಮೆ ಕೊಡೋಕೆ ಹೋದಾಗ ಜಬೀರ್ ಸಾಹೇಬರು ಇದ್ರು. ಸಾರಿ, ಅವರು ಅದು ಯಾವ ರೀತಿ ಇತ್ತಂದರೆ, ಅವ್ರು ರಾಜೀನಾಮೆ ಪತ್ರ ಕೊಡೋಕೆ ಹೋಗಿದ್ದನ್ನ ನಮಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಹೋದಾಗ ನಿಂತ್ಕೊಂಡಂಗೆ ನಿಂತ್ಕೊಂಡಾಗಿದೆ. ನೋಡಿ, ಸದನ ಅಧಿವೇಶನ 10 ದಿನಗಳ ಕಾಲ ನಡೆಯುತ್ತೆ. ಎಲ್ಲ ಚರ್ಚೆಗಳಾಗುತ್ತೆ. ಇತ್ತ ಸದನದಲ್ಲಿ
ವಾಲ್ಮೀಕಿ ನಿಗಮ ಹಗರಣ ಕೈಕಮಲ ನಾಯಕರ ವಾಕ್ಸಮರಕ್ಕೆ ಕಾರಣವಾದರೆ ಅತ್ತ ಕೇಸ್ ಸಂಬಂಧ ನಾಗೇಂದ್ರ ಹಾಗೂ ದದ್ದಲ್ ಇಡಿ ಡ್ರಿಲ್ ಮಾಡ್ತಾನೇ ಇದೆ. ಆಮೇಲೆ ನಾಗೇಂದ್ರ ಅವರನ್ನು ಮತ್ತೆ 5 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ಇದರ ಬಗ್ಗೆ ಅಪ್ಡೇಟ್ ಇಲ್ಲಿದೆ. ತೀವ್ರಗೊಂಡ ವಾಲ್ಮೀಕಿ ನಿಗಮ ಹಗರಣ ತನಿಖೆ. ಬಂಧನ ಭೀತಿಯಲ್ಲಿ ಶಾಸಕ ಬಸನಗೌಡ ದದ್ದಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ನೋಟಿಸ್ ನೀಡಿದ್ರು. ಇಡಿ ಮುಂದೆ ಹಾಜರಾಗಿರಲಿಲ್ಲ. ಇಡಿ ಕಣ್ತಪ್ಪಿಸಿ ಓಡಾಡ್ತಿದ್ದ ದದ್ದಲ್ಗೆ ಚುರುಕು ಮುಟ್ಟಿಸಿರುವ ಇಡಿ ನಿನ್ನೆಯಷ್ಟೇ ನಿಗಮದ ಹಣ ಎಣ್ಣೆ ಖರೀದಿಗೆ ಬಳಕೆಯಾಗಿದೆ ಎಂಬ ಮಾಹಿತಿಯನ್ನ ಸಂಗ್ರಹಿಸಿದೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಬಸನಗೌಡ ದದ್ದಲ್ ಎದ್ನೋ ಬಿದ್ನೋ ಅಂತ ಇಡಿ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. 3-4 ದಿನಗಳಿಂದ ಇಡಿ ವಿಚಾರಣೆಗೆ ಹಾಜರಾಗದೆ ಕಲಾಪದಲ್ಲಿ ಕಾಣಿಸಿಕೊಂಡಿದ್ದ ದದ್ದಲ್ ಇಂದು ಏಕಾಏಕಿ ಇಡಿ ಮುಂದೆ ಪ್ರತ್ಯಕ್ಷವಾಗಿದ್ರು. ಬೆಳಿಗ್ಗೆ 11 ಗಂಟೆಗೆ ಇಡಿ ವಿಚಾರಣೆಗೆ ಹಾಜರಾಗಿರುವ ದದ್ದಲ್ಗೆ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸಿದ್ದಾರೆ. ಹಗರಣ ಸಂಬಂಧ ಕಂಪ್ಲೀಟ್ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಈ ನಡುವೆ ಶಾಸಕನಿಗೆ ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಭೀತಿ ಕೂಡ ಇದೆ. ನಾಗೇಂದ್ರಗೆ ಮತ್ತೆ 5 ದಿನ ಇಡಿ ಕಸ್ಟಡಿ. ಇನ್ನು ಇಡಿ ಕಸ್ಟಡಿಯಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ 5 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತಿರೋ ನಾಗೇಂದ್ರರಿಂದ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಲು ಮತ್ತೆ ಕಸ್ಟಡಿಗೆ ಪಡೆದಿದ್ದಾರೆ. ಹೀಗಾಗಿ ಜುಲೈ 22ರವರೆಗೆ ಇಡಿ ಕಸ್ಟಡಿಯಲ್ಲೇ ನಾಗೇಂದ್ರ ಇರಲಿದ್ದು ಮತ್ತಷ್ಟು ಡ್ರಿಲ್ ನಡೆಸಲಿದ್ದಾರೆ. ಹಗರಣ ಸಂಬಂಧ ಒಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನ ಕಲೆ ಹಾಕಿರುವ ಇಡಿ ಆ ಸಾಕ್ಷಿಗಳನ್ನ ಇಟ್ಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಒಂದ್ ವೇಳೆ ಇಡಿಗೆ ಸಮಂಜಸ ಉತ್ತರ ಸಿಗದಿದ್ದಲ್ಲಿ ದದ್ದಲ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇತ್ತ ನಾಗೇಂದ್ರಗೆ ಇಡಿ ಕಸ್ಟಡಿಯೇ ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಇಷ್ಟು ಗದ್ದಲ ಯಾಕಾಗ್ತಾ ಇದೆ ಅಥವಾ ಮುಖ್ಯಮಂತ್ರಿಗಳ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಇದೇ ನಾಗೇಂದ್ರ ಅವರು ತಮ್ಮ ಸ್ವಂತಕ್ಕಾಗಿ ದುಡ್ಡನ್ನು ಭ್ರಷ್ಟಾಚಾರದ ಮುಖಾಂತರ ಪಡ್ಕೊಂಡಿದ್ರೆ ಅವರೊಬ್ಬರೇ ಅದಕ್ಕೆ ಕಾರಣೀಕರ್ತರಾಗ್ತಾರೆ, ಆರೋಪಿ ಆಗ್ತಾರೆ. ಆದರೆ ಒಂದು ವೇಳೆ ಅದು ಸರ್ಕಾರ ಅಥವಾ ಪಾರ್ಟಿ ಫಂಡ್ಗಾಗಿ ಅಥವಾ ಚುನಾವಣೆಗಾಗಿ ಅದನ್ನು ಬಳಸ್ಕೊಂಡಿದ್ರೆ ಎಲ್ಲರೂ ಬಾಧ್ಯಸ್ಥರಾಗ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿಲ್ವಾ ಅಂತೇಳಿ ಹಂಗೆ ಬರುತ್ತೆ. ನಮಗೆ ಮೊನ್ನೆಯಿಂದ ಡೌಟ್ ಬರ್ತಾ ಇದ್ದದ್ದು, ಈ ಮುಖ್ಯಮಂತ್ರಿಗಳು ಈ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡಾಗ ಈ ಪ್ರಶಂಸನಾ ಪತ್ರ ಕೊಡ್ತಾರಲ್ಲ, ಆ ಥರ ಯಾಕೆ ಪಡ್ಕೊಂಡ್ರು? ಏಯ್ ಭ್ರಷ್ಟಾಚಾರ ಮಾಡಿದ್ಯಾ, ಏಯ್ ನನ್ನ ಮುಂದೆ ನಿಲ್ಬೇಡ, ಕೊಟ್ಟು ಹೋಗಿ ತೊಲಗು ಅಂತ ಹೇಳಬೇಕಿತ್ತಲ್ವಾ? ಯಾರೂ ಹೇಳಿಲ್ಲ. CM ಹೇಳಿಲ್ಲ, DCM ಹೇಳಿಲ್ಲ, ಯಾರೂ ಹೇಳಿಲ್ಲ. ಆಗ ನಮಗೊಂದು ಡೌಟ್ ಬರ್ತಾ ಇತ್ತು. ಈಗ ಇಡಿ ಏನು ಹೇಳಿದೆ? ಹೌದು, ಚುನಾವಣೆಗೆ ಬಳಕೆ ಆಗಿದೆ. ನೋಡಿ ಈ ಫೋಟೋ, ಇದರ ಬಗ್ಗೆ ನಾವು ಡೌಟ್ ಪಡ್ತಾ ಇದ್ವಿ. ಈ ಥರ ಯಾಕೆ ಕೊಟ್ಟರು? ಒಂದು ವೇಳೆ ಭ್ರಷ್ಟಾಚಾರ ಇದೇನಾಗಿರ್ಬೋದು, ಇದು ಪಕ್ಷಕ್ಕೆ ಬಳಕೆ ಆಗಿರ್ಬೋದು, ಕೇಂದ್ರ ಹೇಳಿರ್ಬೋದು, ಅಥವಾ ಹೈಕಮಾಂಡ್ BJP ಕಾಂಗ್ರೆಸ್ ಹೈಕಮಾಂಡ್ ಹೇಳಿರ್ಬೋದು, ನೋಡ್ರಪ್ಪ ನಮ್ಮ ಪಕ್ಷಕ್ಕಾಗಿ ಮಾಡಿದ್ದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿರ್ಬೋದು, ಪ್ರೀತಿಯಿಂದ ನೋಡ್ಕೊಂಡಿರ್ಬೋದು. ಆಮೇಲೆ ಇವರು ಆರೋಪ ಬಂದ ತಕ್ಷಣ ಹೋಗಿದ್ದು ಡೆಲ್ಲಿಗೆ. ಆಮೇಲೆ DCM ಪದೇ ಹೇಳೋದು, ತಪ್ಪು ಮಾಡಿಲ್ಲ ಅಂತ. ಬಟ್ ಇಡಿ ವರದಿ ಹೇಳ್ತು ಎಣ್ಣೆ ತಗೊಂಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂತೇಳಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.